ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನಿಮಗೆ 4,000 ಅಥವಾ 6,000 ಜಮಾ ಆಗುತ್ತೆ ಅಂತ ಹೇಳಲ್ಲ ನಾನು. 2,000 ರೂಪಾಯಿ ಆದರೂ ಜಮಾ ಆಗ್ತಾ ಇದೆ, ಆದರೆ 100% ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಒಂದು 12ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ. ಸೊ ನಾಳೆಯಿಂದನೇ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ, ಸೋಮವಾರ. ಸೊ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. 14 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಆ ಒಂದು 14 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಆ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಬಹಳ ಮಹತ್ವವಾಗಿರುವಂಥದ್ದು. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರು, ಈಗಾಗಲೇ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು. ನಿಮಗೆ ಈಗಾಗಲೇ ನಾನು ಹೇಳಿದ್ದೆ 4,000 ಅಥವಾ 6,000 ಜಮಾ ಮಾಡ್ತೀವಂತ. ಸೊ ಸದ್ಯಕ್ಕೆ ಅಷ್ಟೊಂದು ನಾವು ಅಮೌಂಟ್ ಜಮಾ ಮಾಡ್ತಾ ಇಲ್ಲ, ಆದರೆ 2,000 ರೂಪಾಯಿ ಆದರೂ ಜಮಾ ಮಾಡ್ತಾ ಇದ್ವಿ. ಆದರೆ ಈಗ ಜಮಾ ಮಾಡ್ತಾ ಇದೀವಿ, ಒಂದೆರಡು ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀವಂತ ನಿನ್ನೆ ಎಲ್ಲ ಮೊನ್ನೆನೇ ಹೇಳಿದ್ರು. ಸೊ ಹಾಗಾದ್ರೆ ಈ ಒಂದು 2,000 ರೂಪಾಯಿ ಈಗಾಗಲೇ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ ಒಂದು ಹಣ ಏನು ಜಮಾ ಆಗ್ತದಲ್ಲ, ಆ ಹಣ ಒಂದು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ವಾರದ ನಂತರ 13ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಬಹಳ ದಿನ ಆಯಿತು, 2 ತಿಂಗಳಾಯಿತು ಸುಮಾರು ವೇಟ್ ಮಾಡ್ತಾ ಇದೀವಿ, ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ವಾ ಅಂತ ಕಾಯ್ತಾ ಇದೀವಿ ಅಲ್ವಾ. ಸೊ ಈಗ ಹಣ ಜಮಾ ಮಾಡುವಂತಹ ಚಾನ್ಸಸ್ ಇದೆ. ಇದುವರೆಗೂ ಕೂಡ ಯಾರ್ಯಾರನ್ನ ತೆಗೆದಿದ್ದಾರೆ, ಈಗಾಗಲೇ ಒಂದು BPL ರೇಷನ್ ಕಾರ್ಡ್ನಿಂದ ತೆಗೆದಿದ್ದಾರೆ, ಬಹಳಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಟ್ಯಾಕ್ಸ್ ಪೇರ್ ಮಾಡೋರನ್ನ ತೆಗೆದಿದ್ದಾರೆ. ಈ ರೀತಿ ಎಲ್ಲನೂ ಪ್ರೊಸೆಸಿಂಗ್ ಅನ್ನ ಮುಗಿಸ್ಕೊಂಡಿದ್ದಾರೆ. ಈಗ ಹಣಕಾಸು ಇಲಾಖೆಯಿಂದ ಹಣ ಬರೋದು ಬಾಕಿ ಇತ್ತು, ಈಗ ಕೊನೆಯ ಹಂತಕ್ಕೆ ಬಂದಿದೆ ಅಂತೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಆ ಒಂದು ಅಮೌಂಟ್ ಅನ್ನ ನಿಮ್ಮೆಲ್ಲರ ಖಾತೆಗೆ ಹಣ ಈಗ ಟ್ರೆಜರಿಗೆ ಪುಷ್ ಮಾಡಿ ಬ್ಯಾಂಕ್ಗಳಿಂದ ನಿಮ್ಮೆಲ್ಲರ ಖಾತೆಗೆ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ಈಗ ಮೂಡಾಕ್ವೇಸ್ನಿಂದನೂ ಕೂಡ ಇಲ್ಲಿ ನಿಮಗೆ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, 5 ಯೋಜನೆಗಳಿಗೆ ಎಫೆಕ್ಟ್ ಬೀಳಂತ ಬಹಳಷ್ಟು ಜನ ಫಲಾನುಭವಿಗಳು ಕೇಳ್ತಾ ಇದ್ರಿ. ಅದಕ್ಕೆ ಒಂದು ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅದಕ್ಕೂ ಸಂಬಂಧನೇ ಇಲ್ಲ, ಯಾವ ಯೋಜನೆಗಳು ಕೂಡ ಬಂದಾಗುವುದಿಲ್ಲ. ಈ ಒಂದು ಯೋಜನೆಗಳು ನಾವು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ನಡೀತಾನೆ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ CM ಆದಂತಹ ಸಿದ್ದರಾಮಯ್ಯನವರು ಒಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಈ ಫ್ರೀ ಬಸ್ ಬಂದಾಗತ್ತೆ, ಗೃಹಜ್ಯೋತಿ ಬಂದಾಗತ್ತೆ, ಈ ಒಂದು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಎಲ್ಲನೂ ಕೂಡ ಬಂದಾಗತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಈ ಒಂದು CM ಚೇಂಜ್ ಆಗ್ಬೋದು, ಆದ್ರೆ ಯಾವ ಕಾರಣಕ್ಕೂ ಈ ಒಂದು ಯೋಜನೆಗಳು ಬದಲಾಗುವುದಿಲ್ಲ, ಅಂದ್ರೆ ತೆಗೆದಾಕೋದಿಲ್ಲ, ರದ್ದಾಗೋದಿಲ್ಲ, ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಬಂದಿದೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ಒಂದು ಹಣವನ್ನು ಹಾಕಲಿಕ್ಕೆ ಈಗ ನೋಡಿ ಗೌರ್ಮೆಂಟ್ನ ಯಾವುದೇ ಒಂದು ಅಮೌಂಟನ್ನು ಹಾಕಲಿಕ್ಕೆ ಈಗ ಒಂದು ತಿಂಗಳಿನಲ್ಲಿ ದುಡಿದೀವಿ ಅಂದರೆ ನೆಕ್ಸ್ಟ್ ತಿಂಗಳಿನಲ್ಲಿ ನಾವು ಹಣ ಹಾಕಬೇಕಾಗತ್ತೆ. ಸೊ ಆ ರೀತಿ ಒಂದು ಹಣ ಹಾಕ್ತಾ ಇರ್ತೀವಿ ನಮ್ಮ ಸರ್ಕಾರದಿಂದ. ಈಗ ಒಂದು ಜುಲೈ ತಿಂಗಳಿನಲ್ಲಿ ನಾವು ದುಡಿದೀವಪ್ಪ ಅನ್ನೋದಾದರೆ ಆಗಸ್ಟ್ ತಿಂಗಳಿನಲ್ಲಿ ಜುಲೈ ತಿಂಗಳ ಪೇಮೆಂಟನ್ನು ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ಸಾರಿ ಕ್ಲಿಪ್ಪನ್ನು ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ಹಾಕಬೇಕು, ಜೂನ್ ವರೆಗೆ ಹಾಕಿದೀವಿ. ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರು ಆಗಿದೆ. ಜೂನ್ ಹಣವನ್ನ ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದೀರಾ, ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟ್ ಪೇಮೆಂಟ್ ಅಕ್ಟೋಬರ್ನಲ್ಲಿ ಆಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟ್ ಅಕ್ಟೋಬರ್ದಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟ್ ನವೆಂಬರ್ದಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಈಗ ಮನೆಯಲ್ಲಿ ಒಂದಿಷ್ಟು ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಈಗ ಗ್ಯಾರಂಟಿ ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ, ಇದನ್ನೇ ಬಂಡವಾಳ ಮಾಡ್ಕೊಂಡು BJP ಅವರು ದುಡ್ಡು ಹಾಕಲ್ಲ, ಇನ್ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವದಂತಿ ಎಬ್ಬಿಸಿ. ನೋಡಿ, ಇದನ್ನ ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ ಮೇಲೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಈ ಕಡೆ ಇದ್ರು ಮಾತನಾಡ್ತಾರೆ, ಈ ಕಡೆ ಇದ್ರು ಮಾತನಾಡ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾಯಕ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ, ಜನರಿಗೆ ಏನ್ ಭಾಷೆಯನ್ನ ಕೊಟ್ಟಿದ್ವು ಅದನ್ನ ನಾವು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ರೀತಿ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಂತಹ ಯೋಜನೆಗಳು ಬಂದಾಗೋದಿಲ್ಲ. ಅದೇ ರೀತಿಯಾಗಿ CM ಅವರು ಕೂಡ ಇದನ್ನೇ ಹೇಳಿರುವಂತದ್ದು. ಈಗಾಗಲೇ ಕೆಲವೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. CM ಅವರ ಕ್ಲಿಪ್ ಕೂಡ ನಿಮಗೆ ತೋರಿಸಿದ್ದೀನಿ ಕೂಡ. ಯಾಕಂದ್ರೆ ಆ ಒಂದು ಯೋಜನೆಗಳು ಬಂದಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಂದಾಗೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ CM ಅವರು ಕೂಡ ಅದನ್ನೇ ಹೇಳ್ತಿರುವಂತದ್ದು ವೀಕ್ಷಕರೇ. ಸದ್ಯಕ್ಕೆ CM ಅವರೇ ಇದ್ದಾರೆ, ಅದನ್ನೇ ಹೇಳಿರುವಂತದ್ದು. ಈಗ ಮತ್ತೆ ಚೇಂಜ್ ಆದ್ರೂ ಸಹಿತ ಅವುಗಳು ಇರುತ್ತೆ, ಆದ್ರೆ ಕಾಂಗ್ರೆಸ್ ಸರ್ಕಾರ
ಏನಾದರೂ ಕಾಂಗ್ರೆಸ್ ಜಾಗದಲ್ಲಿ BJP ಬಂತಪ್ಪ ಅಂದರೆ ಈ ಒಂದು ಯೋಜನೆಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಕಾಂಗ್ರೆಸ್ನ ಯೋಜನೆಗಳಾಗಿರ್ತವೆ ಇವು. ಸೊ ಕಾಂಗ್ರೆಸ್ ಸರ್ಕಾರ ಒಂದು ಪೂರ್ವವಾಗಿ ಇನ್ನು ಎಲೆಕ್ಷನ್ಗಿಂತ ಪೂರ್ವವಾಗಿ ಈ ಒಂದು ಯೋಜನೆಗಳನ್ನು ಹೂಡಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆ ಬಂದ್ ಆಗ್ಬೋದು ಸಹಿತ, ಆದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಯೋಜನೆಗಳು ಇದ್ದೇ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು CM ಅವರು. ಸೊ ಹಾಗಾದರೆ ಈಗ ನಿಮಗೆ 2,000 ರೂಪಾಯಿ ಬರ್ತಾ ಇರುವಂಥದ್ದು 12ನೇ ಕಂತಿನ ಹಣ, ಒಂದು ವಾರದ ನಂತರ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾಳೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು 14 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಒಂದು 14 ಜಿಲ್ಲೆಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಬಳ್ಳಾರಿ, ಗದಗ, ಹಾಸನ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು. ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ವೇಟ್ ಮಾಡಿ. ಈ ಒಂದು ಎಲ್ಲ ಜಿಲ್ಲೆಯಲ್ಲಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿಲ್ಲ. ಇಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಅಂದರೆ ಒಂದು 20% ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಈಗ ನೋಡಿ, ಹಾಸನದಲ್ಲಿ 20% ಫಲಾನುಭವಿಗಳಿಗೆ ಜಮಾ ಆದರೆ ಬಳ್ಳಾರಿಯಲ್ಲಿ 20% ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಒಟ್ಟಿಗೆನೇ ಈ ಒಂದು ಹಾಸನ ಕ್ಲಿಯರ್ ಆಗುತ್ತಪ್ಪ ಇವತ್ತು, ನೆಕ್ಸ್ಟ್ಗೆ ಗದಗ ಕ್ಲಿಯರ್ ಆಗುತ್ತೆ, ಈ ರೀತಿ ಹೇಳಿಕ್ಕೆ ಬರಲ್ಲ. ಇಲ್ಲಿ ಒಂದು 20% ಫಲಾನುಭವಿಗಳಿಗೆ ಜಮಾ ಆಗಿದ್ರೆ ಮತ್ತೆ ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ. ಒಟ್ಟಿಗೆ ಜಮಾ ಆಗೋದಿಲ್ಲ ಎಲ್ಲರ ಖಾತೆಗೆ. ಸೊ ಆ ರೀತಿ ಇಲ್ಲಿ PM ಕಿಸಾನ್ ಯೋಜನೆ ಥರ ಹಣ ಜಮಾ ಆಗೋದಿಲ್ಲ, ಒಟ್ಟಿಗೆ ಎಲ್ಲರ ಖಾತೆಗೆ. ಸೊ ಇಲ್ಲಿ ಯಾವ ರೀತಿಯಾಗಿ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸೊ ಒಂದು ವಾರದಲ್ಲಿ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಬಂದು ಮುಟ್ಟಿರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೇ. ನೆಕ್ಸ್ಟ್ ಅದಾದಮೇಲೆ 13ನೇ ಕಂತಿನ ಹಣ ಕೂಡ ನಮ್ಮ ಖಾತೆಗೆ ಬರುತ್ತೆ. ಸದ್ಯಕ್ಕೆ ಎಷ್ಟು ಅಪ್ಡೇಟ್ ಇತ್ತು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ತಿಳಿಸಿದ್ದೀನಿ ಕೂಡ. ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.